ಪ್ರತೀಕಾರ ಸೋಲಬೇಕಿದೆ ಜಿನ್ನಾ ಸಿದ್ಧಾಂತ. ಹೌದು, ಮೊನ್ನೆ ಏಪ್ರಿಲ್ 22ರಂದು ಭೂಲೋಕದ ಸ್ವರ್ಗ ಕಾಶ್ಮೀರದ ಬೇಸರಾನ್ ಕಣಿವೆಯಲ್ಲಿ ನಡೆದ 27 ಮಂದಿ ಪ್ರವಾಸಿಗರ ಹತ್ಯಾಕಾಂಡ, ಅದಕ್ಕೆ ವ್ಯಕ್ತವಾಗ್ತಿರೋ ರಾಷ್ಟ್ರ ಮಟ್ಟದ ಮತ್ತು ಜಾಗತಿಕ ಮಟ್ಟದ ಖಂಡನೆ ಮತ್ತು ಪ್ರತಿಕ್ರಿಯೆಗಳಿಗೆ ಪೂರಕವಾಗಿ ಭಾರತ ಸರ್ಕಾರ, ಅದರಲ್ಲೂ ವಿಶೇಷವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ನಿನ್ನೆ ಒಂದು ಬಹಿರಂಗ ಸಾರ್ವಜನಿಕ ಸಭೆ ಮೂಲಕ ಇಡೀ ದೇಶಕ್ಕೆ ಮತ್ತು ವಿದೇಶಗಳಿಗೆ ಕೂಡ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಯಾರು ಈ ನಿರಾಯುಧ ಅಮಾಯಕ ಪ್ರಜೆಗಳ ಹತ್ಯಾಕಾಂಡಕ್ಕೆ ಕಾರಣರಾಗಿದ್ದಾರೋ ಆ ಭಯೋತ್ಪಾದಕರು ಎಲ್ಲೇ ಇರಲಿ, ಆ ದುಷ್ಟ ಶಕ್ತಿಗಳು ಎಲ್ಲೇ ಇರಲಿ, ಅವ್ರನ್ನ ಹುಡುಕಿ ಹುಡುಕಿ ಅಟ್ಟಾಡಿಸ್ತೇವೆ. ಅಷ್ಟೇ ಅಲ್ಲ, ಅವರಿಗೆ ಪೋಷಕರಾಗಿರೋ ಆ ಶಕ್ತಿಗಳು ಯಾವಿವೆ, ಅವರು ಕಲ್ಪನೆಗೂ ನಿಲುಕದಂಥ ಭಯಾನಕ ಪಾಠವನ್ನ ಕಲಿಸ್ತವೆ ಅಂತಂದ್ಬಿಟ್ಟು ನಿನ್ನ ಸಂಕಲ್ಪ ಮಾಡಿದ್ದಾರೆ. ಆ ಸಂಕಲ್ಪವನ್ನ ವಿಶೇಷವಾಗಿ ಇದೇ ಮೊದಲ ಬಾರಿಗೆ ತಮ್ಮ ಹಿಂದಿ ಭಾಷಣದ ಮಧ್ಯೆ ಇಂಗ್ಲಿಷ್ ಅಲ್ಲಿ ಮಾತಾಡ್ಬಿಟ್ಟು ಇಡೀ ಪ್ರಪಂಚಕ್ಕೆ ಕೇಳಿಸುವ ರೀತಿಯಲ್ಲಿ, ಅದು ಅನುರಣಿಸುವ ರೀತಿಯಲ್ಲಿ ಮಾತಾಡಿದ್ದಾರೆ. ಇದಾದ ನಂತರ ನಿನ್ನೆ ಕೇಂದ್ರ ಸರ್ಕಾರದ ಪ್ರಮುಖ ಸಚಿವರುಗಳು, ರಕ್ಷಣಾ ಸಚಿವರು ಮತ್ತು ಗೃಹ ಸಚಿವರು ಹಾಗೂ ಮೈನಾರಿಟಿ ವ್ಯವಹಾರಗಳ ಸಚಿವರುಗಳು ಸರ್ವಪಕ್ಷೀಯ ಸಭೆ ನಡೆಸಿದ್ದಾರೆ. ಅದರಲ್ಲಿ ಒಂದು ಲೋಪ ಎದ್ದು ಕಂಡಿದೆ. ಇಂಟೆಲಿಜೆನ್ಸ್ ಅಧಿಕಾರಿಗಳು ಸ್ವತಃ ಒಪ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಮೋದಿ ಸರ್ಕಾರ ಕೆಲವು ವಿಚಾರಗಳಲ್ಲಿ ಯಾವುದು ಮುಚ್ಚುಮರೆ ಇಲ್ಲದೆ ಸತ್ಯಾಂಶವನ್ನ ಬಿಚ್ಚಿಡುತ್ತೆ ಅನ್ನೋದಕ್ಕೆ ನಿನ್ನೆ ನಡೆದಿರೋ ಕಲಾಪವೇ ಸಾಕ್ಷಿ. ಆ ಪಹಲ್ಗಾಮ್ನಲ್ಲಿ ಈ ದುರಂತ ನಡೆದ ಸ್ಥಳ, ಅದು ಸುಲಭವಾಗಿ ವಾಹನದ ಮೂಲಕ ತಲುಪೋ ವ್ಯವಸ್ಥೆ ಇರಲಿಲ್ಲ. ಅಲ್ಲೇನೇ ಇದ್ರು ಕೂಡ ಕಾಲ್ದಾರಿಯಲ್ಲಿ ಸಾಗಬೇಕು, ಇಲ್ಲ ಕುದುರೆಗಳ ಮೇಲೆ ಸಾಗಬೇಕು. ಅಂದ್ರೆ ಪೋನಿ ರೈಡ್ ಅಂತಾರೆ. ಕುದುರೆಗಳ ಮೂಲಕ ಅಥವಾ ಕಾಲ್ದಾರಿಗಳ ಮೂಲಕ ಸಾಗಬೇಕಾಗಿದ್ದ ಈ ದುರ್ಗಮ ಪ್ರದೇಶಕ್ಕೆ, ಅದು ಸುಂದರವಾದ ಪ್ರವಾಸಿ ತಾಣ ನಿಜ, ಆದ್ರೆ ಸುಂದರವಾದ ಈ ಬೇಸರಾನ್ ವ್ಯಾಲಿ ಪ್ರದೇಶಕ್ಕೆ ಯಾಕೆ ಅಲ್ಲಿ ಭದ್ರತಾ ವ್ಯವಸ್ಥೆ ಇರಲಿಲ್ಲ? ಭದ್ರತಾ ವ್ಯವಸ್ಥೆ ಇರಬೇಕಿತ್ತು ಅಂತ ಯಾಕೆ ನಮ್ಮ ಬೇಹುಗಾರಿಕೆ ದಳಕ್ಕೆ ಗೊತ್ತಾಗ್ಲಿಲ್ಲ, ನಮ್ಮ ಇಂಟೆಲಿಜೆನ್ಸ್ ವ್ಯವಸ್ಥೆಗೆ ಗೊತ್ತಾಗ್ಲಿಲ್ಲ? ನಿನ್ನೆ ಯಾವುದು ಮುಚ್ಚುಮರೆ ಇಲ್ದನೆ ಗೃಹ ಇಲಾಖೆ ವತಿಯಿಂದ ಇನ್ಫಾರ್ಮೇಶನ್ ಬ್ಯೂರೋ ಅಧಿಕಾರಿಗಳು ಒಪ್ಕೊಂಡ್ಬಿಟ್ಟಿದ್ದಾರೆ. ಸರ್ವ ಪಕ್ಷಗಳ ನಾಯಕರ ಎದುರಿಗೆ ಒಪ್ಕೊಂಡ್ಬಿಟ್ಟಿದ್ದಾರೆ. ಹೌದು, ಅದೊಂದು ಭದ್ರತಾ ಲೋಪವಾಗಿದೆ. ಯಾಕೆಂತಂದ್ರೆ ಈ ಬೇಸರಾನ್ ವ್ಯಾಲಿನ ಕೇವಲ ಜುಲೈ ತಿಂಗಳ ನಂತರ ಮಾತ್ರ ಅದನ್ನ ಪ್ರವಾಸಿಗರ ಭೇಟಿಗೆ ಮುಕ್ತವಾಗಿಡ್ತಾ ಇತ್ತು. ಅಂದ್ರೆ ಅಮರನಾಥ ಯಾತ್ರೆ ಶುರುವಾದ ನಂತರವಷ್ಟೇ ಅದನ್ನ ಸಾರ್ವಜನಿಕರ ವೀಕ್ಷಣೆಗೆ ಬಿಡ್ತಾ ಇದ್ರು. ಆದ್ರೆ ಇದ್ದಕ್ಕಿದ್ದಂತೆ ಮೊನ್ನೆ ಏಪ್ರಿಲ್ 20ಕ್ಕೆ ಅದನ್ನ ಬಿಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತೇ ಆಗ್ಲಿಲ್ಲ. ಸಾಮಾನ್ಯವಾಗಿ ಪ್ರತಿ ವರ್ಷದ ವಾಡಿಕೆಯಂತೆ ಅಲ್ಲಿ ಪ್ರವಾಸಿ ಸೀಸನ್ ಶುರುವಾಗ್ತಿರೋ ಹಾಗೇನೆ ಈ ಈ ಪ್ರವಾಸಿ ಏಜೆಂಟ್ಗಳು, ಅವ್ರನ್ನ ಟೂರ್ ಆಪರೇಟರ್ಸ್ ಅಂತ ಕರೀತಾರೆ. ಈ ಟೂರ್ ಆಪರೇಟರ್ಗಳು ಅಲ್ಲಿರೋ ಭದ್ರತಾ ವ್ಯವಸ್ಥೆಗೆ, ಭದ್ರತಾ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡಬೇಕು. ಇಂತಿಂತ ಟೂರಿಸ್ಟ್ ಸ್ಪಾಟ್ಗಳಿದೆ, ಅಲ್ಲಿ ಸಾವಿರಾರು ಜನ ಪ್ರವಾಸಿಗರು ಬರ್ತಾರೆ, ದಯಮಾಡಿ ಅಲ್ಲಿ ಸೇನೆ ಮತ್ತು ಪೊಲೀಸ್ ತುಕಡಿಗಳನ್ನ ಅಲ್ಲಿ ಇಡಿ, ಅಲ್ಲಿ ರಕ್ಷಣೆಗೋಸ್ಕರ ಯಾವ್ದಾದ್ರು ತುರ್ತು ಪರಿಸ್ಥಿತಿ ಬಂದಾಗ ಬೇಕಾಗುತ್ತೆ ಅಂತ ಮಾಹಿತಿ ಕೊಡ್ಬೇಕಾಗಿತ್ತು. ನಮಗ ಮಾಹಿತಿಯನ್ನೇ ಕೊಡ್ಲೇ ಇಲ್ಲ. ಜುಲೈನಲ್ಲಿ ತೆರೆಯಬೇಕಾಗಿದ್ದ ಬೇಸರನ್ ಪ್ರವಾಸಿ ತಾಣವನ್ನ ಏಪ್ರಿಲ್ 20ಕ್ಕೆ ತೆರೆದಿಟ್ಬಿಟ್ಟಿದಾರಂತೆ. ಅದ್ರ ಬಗ್ಗೆ ಪೊಲೀಸರಿಗಾಗ್ಲಿ ಸೇನೆಗಾಗ್ಲಿ ಮಾಹಿತಿಯನ್ನೇ ಕೊಟ್ಟಿಲ್ವಂತೆ. ಹೀಗಾಗ್ಬಿಟ್ಟು ಅಲ್ಲಿ ಆ ಕ್ಷಣದಲ್ಲಿ ಆ ಅಪವೇಳೆಯಲ್ಲಿ ಅವತ್ತು ಮಂಗಳವಾರ ಮಧ್ಯಾಹ್ನ ಅಲ್ಲಿ ಭೇಟಿ ಕೊಟ್ಟಿದ್ದ ಸುಮಾರು 500 ಜನ ಪ್ರವಾಸಿಗಳ ಪೈಕಿ 27 ಮಂದಿಯನ್ನ ಅವರ ಜಾತಿ ಧರ್ಮ ಹೆಸರನ್ನು ಕೇಳ್ಬಿಟ್ಟು ಕೊಂದಾಕಿದ್ದಾರೆ. ಅದಾದ ನಂತರ ಅಲ್ಲಿಂದ ಪರಾರಿಯಾಗಿದ್ದಾರೆ. ಈ ಲೋಪಕ್ಕೆ ಯಾವುದೇ ಮುಚ್ಚುಮರೆ ಇಲ್ಲದೆ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ. ಅಲ್ಲಿ 7 ಲಕ್ಷ ಸೈನಿಕರು ಜಮ್ಮು ಕಾಶ್ಮೀರದ ಗಡಿ ಪ್ರದೇಶವನ್ನ, ಗಡಿ ರಾಜ್ಯವನ್ನ, ವಿವಾದಗ್ರಸ್ತ ರಾಜ್ಯವನ್ನ ರಕ್ಷಿಸ್ತಾ ಬಂದಿವೆ ನಿಜ. ನೀವು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಓಡಾಡಿದ್ರೆ ಕಾಶ್ಮೀರದಲ್ಲಿ ಯಾವಾಗ್ಲೂ ಈ ಸೇನೆಯ ಕಾನ್ವಾಯ್ಗಳು ಬರ್ತಾ ಇರುತ್ತೆ, ಮೆರವಣಿಗೆಯಲ್ಲಿ ಬರ್ತಾ ಇರ್ತವೆ. ಅವು ಬರುವಾಗ ನಾಗರಿಕರ ವಾಹನಗಳನ್ನ ತಡೆ ಹಿಡಿತಾರೆ. ಸುಮಾರು 10-15 ನಿಮಿಷ ಆ ಕಾನ್ವಾಯ್ ಪಾಸ್ ಆದ್ಮೇಲಷ್ಟೇ ನಮಗೆ ಅಲ್ಲಿ ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಆ ವ್ಯವಸ್ಥೆ ಇತ್ತು. ಆದ್ರೆ ಇಂಥ ಸೂಕ್ಷ್ಮ ಪ್ರದೇಶಗಳಲ್ಲಿ ಯಾಕೆ ಒಂದು ಪೊಲೀಸ್ ತುಕಡಿ ಕೂಡ ಅಲ್ಲಿರ್ಲಿಲ್ಲ? ಈ ಪ್ರಶ್ನೆ ಆಗೋಗ್ಬಿಟ್ಟಿದೆ. ಆದ್ರೆ ಈ ಭಯೋತ್ಪಾದಕರ ಮನಸ್ಥಿತಿ ಏನಿದೆ, ಅದಕ್ಕೆ ತಟಕ್ಷಣದ ಪ್ರಚೋದನೆ ದೊರೆತಿದ್ದು ಈಗಾಗಲೇ ಇದೇ ವಾಹಿನಿ ಮೂಲಕ ಕಳೆದ ವಾರವೇ ಹೇಳಿದ್ವಿ. ಜನರಲ್ ಆಸಿಫ್ ಮುನೀರ್ ಮಾಡಿದ ಭಾಷಣ ಪ್ರಚೋದನಾತ್ಮಕ ಭಾಷಣ. ಅವರು ಸುಮಾರು 50 ವರ್ಷಗಳ ಹಿಂದೆನೆ ಭಗ್ನಗೊಂಡಿತ್ತು ಆ 2 ನೇಷನ್ ಥಿಯರಿ, 2 ರಾಷ್ಟ್ರಗಳ ಪ್ರತ್ಯೇಕತಾವಾದಿ ಸಿದ್ಧಾಂತ. ಪಾಕಿಸ್ತಾನದ ರಾಷ್ಟ್ರಪಿತ ಮಹಮ್ಮದ್ ಅಲಿ ಜಿನ್ನಾ ಅವರು ಪ್ರತಿಪಾದಿಸಿದ್ದ 2 ನೇಷನ್ ಥಿಯರಿ ಅದನ್ನ ಇದ್ದಕ್ಕಿದ್ದಂತೆ ನೆನಪಿಸ್ಕೊಂಡ್ಬಿಟ್ರು. ನಮ್ಮ ರಾಷ್ಟ್ರ ನಿಂತಿರೋದೇ ಆ 2 ನೇಷನ್ ಥಿಯರಿ
ಎರಡು ರಾಷ್ಟ್ರಗಳ ಸಿದ್ಧಾಂತದ ಮೇಲೆ. ಅಂದ್ರೆ ಹಿಂದೂಗಳು ಮುಸ್ಲಿಮರು ಅನ್ನೋರು ಒಂದೇ ರಾಷ್ಟ್ರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳು ಕೂಡಿ ಬಾಳೋದು ಸಾಧ್ಯವೇ ಇಲ್ಲ. ನಾವಿಬ್ರು ಎರಡು ಪ್ರತ್ಯೇಕ ರಾಷ್ಟ್ರಗಳಿದ್ದಂತೆ. ನಮ್ಮ ಧರ್ಮವೇ ಬೇರೆ, ಧಾರ್ಮಿಕ ಆಚರಣೆಗಳೇ ಬೇರೆ, ನಮ್ಮ ಸಂಸ್ಕೃತಿಯೇ ಬೇರೆ, ಸಂಸ್ಕಾರವೇ ಬೇರೆ, ನಮ್ಮ ಮನೋಧರ್ಮವೇ ಬೇರೆ, ನಮ್ಮ ಮಹತ್ವಾಕಾಂಕ್ಷೆಗಳೇ ಬೇರೆ ಅಂದ್ಬಿಟ್ಟು ಒಬ್ಬ ಮಿಲಿಟರಿ ಪೋಷಾಕ್ ಧರಿಸಿರೋ ಸರ್ವೋಚ್ಚ ಸೇನಾಧಿಕಾರಿ ಒಬ್ಬ ವೇದಾಂತಿ ಅಂತ ಮಾತಾಡ್ತಾ ಇದ್ದ. ಅನಿವಾಸಿ ಪಾಕಿಸ್ತಾನಿ ಗಣ್ಯರ ಒಂದು ಸಮಾವೇಶದಲ್ಲಿ ಆತ ಮಾಡಿದ ಭಾಷಣವನ್ನ ವಿಶ್ವದಾದ್ಯಂತ ಯೂಟ್ಯೂಬ್ ಮೂಲಕ ಸೋಷಿಯಲ್ ಮೀಡಿಯಾಗಳಲ್ಲಿ ಜನ ಗಮನಿಸ್ಬಿಟ್ರು. ಆತ ಆರಿಸಿಕೊಂಡ ಸಂದರ್ಭ ಮತ್ತು ಆತನ ಮಾತಿನ ಪರಿಣಾಮ ನೋಡಿ. ಆತ ಭಾಷಣ ಮಾಡಿದ 3 ದಿನಗಳಲ್ಲಿ ಈ ಹತ್ಯಾಕಾಂಡ ನಡೆದಿದೆ, ಭಯೋತ್ಪಾದಕರ ಹತ್ಯಾಕಾಂಡ ನಡೆದಿದೆ. ಅಂದ್ರೆ ಇವತ್ತು ಕೂಡ ಪಾಕಿಸ್ತಾನ್ ಜೀವಂತವಾಗಿರೋದೇ ಆ 2 ನೇಷನ್ ಥಿಯರಿ, ಆ ಮನಸ್ಥಿತಿ ಇದೆಯಲ್ಲ. ಹಿಂದೂಗಳು ಮತ್ತು ಮುಸ್ಲಿಮರು ಒಟ್ಟಾಗಿ ಕೂಡು ಬಾಳುವುದು ಸಾಧ್ಯವೇ ಇಲ್ಲ ಅನ್ನೋ ಸಿದ್ಧಾಂತದ ಮೇಲೆ ಪಾಕಿಸ್ತಾನನು ದೇಶ ಕಟ್ಕೊಂಡಿದ್ರು. ಈ ಜಿನ್ನಾ ಸಿದ್ಧಾಂತ, ಈ ಪ್ರತ್ಯೇಕತಾವಾದಿ ಸಿದ್ಧಾಂತಕ್ಕೆ ಸೋಲಾಗಿದ್ದು ಇಂದಿರಾ ಗಾಂಧಿ ಅವರ ನೇತೃತ್ವದಲ್ಲಿ 1971ರ ಆ ಬಾಂಗ್ಲಾದೇಶ್ ಯುದ್ಧ ಏನಿತ್ತು, ಡಿಸೆಂಬರ್ 3ರಿಂದ ಡಿಸೆಂಬರ್ 16, 1971ರಲ್ಲಿ ನಡೆದ ಯುದ್ಧದಲ್ಲಿ ಪಾಕಿಸ್ತಾನ ಸೇನೆ ಶರಣಾಗತವಾಯಿತು, ದಯನೀಯವಾದ ಸೋಲು ಅನುಭವಿಸಿತು. ಬಾಂಗ್ಲಾದೇಶನು ಒಂದು ಹೊಸ ದೇಶ ಅಸ್ತಿತ್ವಕ್ಕೆ ಬಂತು. ಅಂದ್ರೆ ಪೂರ್ವ ಪಾಕಿಸ್ತಾನ ಅಂತ ಮೊದಲು ಕರೀತಾ ಇದ್ದ ದೇಶ ಇದ್ದಕ್ಕಿದ್ದಂತೆ ತನ್ನ ಧರ್ಮಾಧಾರಿತ ಸ್ವರೂಪವನ್ನು ಬಿಟ್ಬಿಟ್ಟು ಬಂಗಾಲಿ ಭಾಷೆ ಮತ್ತು ಸಂಸ್ಕೃತಿಯನ್ನು ಆಧರಿಸ್ಬಿಟ್ಟು ಹೊಸ ರಾಷ್ಟ್ರವಾಗಿ ಹುಟ್ಟಿತ್ತು. ಹೀಗಾಗಿ ಆ ಜಿನ್ನಾರ 2 ನೇಷನ್ ಥಿಯರಿಗೆ ಅವತ್ತೇ ಮರೆಯಲಾಗದ ಪೆಟ್ಟು ಕೊಟ್ಟಿದ್ದು ಭಾರತ. ಅದರಲ್ಲೂ ಇಂದಿರಾ ಗಾಂಧಿ ಅವರ ನಾಯಕತ್ವದ ಆವತ್ತಿನ ಪ್ರಭುತ್ವ ಮತ್ತು ಭಾರತೀಯ ಸೇನಾಪಡೆ, ಫೀಲ್ಡ್ ಮಾರ್ಷಲ್ ಮನಿಕ್ ಶಾ ನೇತೃತ್ವದ ಭಾರತೀಯ ಸೇನೆ ಅದನ್ನು ಸಾಧಿಸಿ ತೋರಿಸಿತ್ತು. ಆದ್ರೆ ಇದ್ದಕ್ಕಿದ್ದಂತೆ 50 ವರ್ಷಗಳ ನಂತರ ಆತಂಗೆ ನೆನಪಾಗ್ತಾ ಇದೆ. ಅಂದ್ರೆ ಆ ಮನಸ್ಥಿತಿ ಬದಲಾಗಿಲ್ಲ. ಅವ್ರು ಏನೇ ಇದ್ರು ಕೂಡ ಜಮ್ಮು ಅಂಡ್ ಕಾಶ್ಮೀರವನ್ನ ತಮ್ಮ ರಕ್ತನಾಳ ಅಂತ ಕರೆದ್ರು, ಜೀವರಕ್ಷಕ ರಕ್ತನಾಳ, ಜುಗುಲಾರ್ ವೇನ್ ಅಂತ ಅವ್ರು ಕರೆದ್ರು, ಜುಗುಲಾರ್ ಆರ್ಟರಿ ಅಂತ ಅವ್ರು ಕರೆದ್ರು. ಆ ಪ್ರಚೋದಕ ಮಾತುಗಳೇ ಬಹುಪಾಲು ಕಾರಣವಾಗಿದ್ವು. ಅಂದ್ರೆ ನಾವು ಪಾಕಿಸ್ತಾನಿ ಸೇನೆಯನ್ನು ಸುಲಭವಾಗಿ ಯುದ್ಧ ಮಾಡಿ ಸೋಲಿಸ್ಬೋದು, ಸೇನೆಯನ್ನು ಸೋಲಿಸ್ಬೋದು, ಅಲ್ಲಿನ ರಾಜಕೀಯ ನಾಯಕತ್ವದ ಅಟ್ಟಹಾಸವನ್ನ ನಾವು ಮಟ್ಟ ಹಾಕ್ಬೋದು. ಆದ್ರೆ ಮನಸ್ಥಿತಿಯನ್ನು ಬದಲಾಯಿಸೋದು ಹೇಗೆ? ಅದು ಪಾಕಿಸ್ತಾನ. ಅದಕ್ಕೆ ನಾನು ಹೇಳುದು, ಪಾಕಿಸ್ತಾನಕ್ಕೆ ಭಯ ಇರೋದು ಹಿಂದೂ ರಾಷ್ಟ್ರ ಅಥವಾ ಹಿಂದುತ್ವದಿಂದ ಅಲ್ಲ. ಪಾಕಿಸ್ತಾನ ಹೆದರ್ಕೊಳ್ಳೋದೆ ಯಾವತ್ತು 1947 ಆಗಸ್ಟ್ 15ರಂದು ಭಾರತ ತನ್ನನ್ನು ತಾನು ಸರ್ವತಂತ್ರ, ಸಾರ್ವಭೌಮ, ಜಾತ್ಯತೀತ ಪ್ರಜಾಪ್ರಭುತ್ವ ಗಣರಾಜ್ಯವಾಗಿ ಘೋಷಿಸ್ಕೊಳ್ತಾವ, ಸಾವರಿನ್ ಡೆಮೊಕ್ರೆಟಿಕ್ ಸೆಕ್ಯುಲರ್ ರಿಪಬ್ಲಿಕ್ ಅಂತ ಘೋಷಣೆ ಮಾಡ್ತಾವ, ಆವತ್ತೇ ಪಾಕಿಸ್ತಾನಕ್ಕೆ ನಡುಕ ಶುರು ಆಗ್ಬಿಡ್ತಾವ. ಯಾಕಂದ್ರೆ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ, ಜೈನ, ಪಾರ್ಸಿ ಇತ್ಯಾದಿ ಧರ್ಮೀಯರೆಲ್ಲ ಒಟ್ಟಾಗಿ ಬಾಳೋ ಆ ಕಲ್ಪನೆ ಪಾಕಿಸ್ತಾನಕ್ಕೆ ಅದಕ್ಕೆ ಬೇಕಾಗಿರಲಿಲ್ಲ, ಅದು ಅಪತ್ಯವಾಗಿತ್ತು. ಹಾಗಾಗನೇ ಇಲ್ಲ, ನಾವು ಮುಸ್ಲಿಮರು ಬೇರೆಯವ್ರ ಜೊತೆಗೆ ಕೂಡಿ ಬಾಳಕ್ ಸಾಧ್ಯವೇ ಇಲ್ಲ, ನಮ್ಮ ಪರಂಪರೆನೇ ಬೇರೆ ಅಂದ್ಬಿಟ್ಟು ಪ್ರತ್ಯೇಕ ರಾಷ್ಟ್ರವನ್ನ ಕಟ್ಕೊಂಡ್ರು. ಡೈರೆಕ್ಟ್ ಆಕ್ಷನ್ ಅಂತ ಕರೆ ಕೊಟ್ಬಿಟ್ಟು 2 ಕಡೆ ಲಕ್ಷಾಂತರ ಜನರ ಕಗ್ಗೊಲೆ ನಡೀತು, ಹೆಣ್ಣು ಮಕ್ಕಳ ಅತ್ಯಾಚಾರ ನಡೀತು, ಘೋರವಾದ ರಕ್ತಪಾತದ ಮೂಲಕ. ಅಂದ್ರೆ ಧರ್ಮಾಧಾರಿತ ದ್ವೇಷದ ಒಂದು ತಳಪಾಯದ ಮೇಲೆ ಕಟ್ಟಲಾದ ರಾಷ್ಟ್ರ ಪಾಕಿಸ್ತಾನ್. ಹೋಗ್ಲಿ, ತಮ್ಮದೊಂದು ಪ್ರತ್ಯೇಕ ರಾಷ್ಟ್ರ ಮಾಡ್ಕೊಂಡ್ಮೇಲೆ ಅಲ್ಲೊಂದು ಸತ್ಸಂಪ್ರದಾಯಗಳನ್ನಾದ್ರೂ ಉಳಿಸ್ಕೊಂಡು ಬಂದ್ರ, ಅಲ್ಲೇನಾದ್ರೂ ಸ್ಥಿರವಾದ ಒಂದು ಸಂಸದೀಯ ಪ್ರಜಾಪ್ರಭುತ್ವ ನೆಲೆಗೊಳ್ಳೋದಕ್ಕೆ ಸಾಧ್ಯವಾಯ್ತಾ? ಇಲ್ವೇ ಇಲ್ಲ. ಪಾಕಿಸ್ತಾನ ಆರಂಭವಾದಾಗ್ಲೇನೆ ಅವರು ಪ್ರಧಾನಮಂತ್ರಿಯನ್ನು ಕೊಂದು ಹಾಕ್ಬಿಟ್ರು, ಲಿಯಾಖತ್ ಅಲಿ ಖಾನ್ ಅನ್ನೋ ಪ್ರಧಾನಮಂತ್ರಿಯನ್ನು ಕೊಂದು ಹಾಕ್ಬಿಟ್ರು. ಅದಕ್ಕೂ ಕೆಲ ತಿಂಗಳು ಮುಂಚೆ ರಾಷ್ಟ್ರಪಿತ ಜಿನ್ನಾ ಅವರು ಕ್ಷಯರೋಗಕ್ಕೆ ಬಲಿಯಾಗಿದ್ರು. ಅದಾದ ನಂತರ ಇಡೀ ಪಾಕಿಸ್ತಾನದ ಪ್ರಭುತ್ವವೇ ಒಂದು ರೋಗಿಷ್ಠ ಉದ್ಯಮದಂತೆ ಸಾಗಿ ಬಂದಿದೆ. ಅಲ್ಲಿ ಪ್ರಜಾಪ್ರಭುತ್ವ ನೆಲೆಗೊಳ್ಳಲಿಕ್ಕೆ ಬಿಡಲೇ ಇಲ್ಲ. ಮಿಲಿಟರಿ ಸರ್ವಾಧಿಕಾರಿಗಳೇ ಪಾಕಿಸ್ತಾನದ ಆಳ್ವಿಕೆಯನ್ನ ಕೈಗೆತ್ಕೊಂಡ್ರು. ಅದರಲ್ಲೂ ಪಶ್ಚಿಮ ಪಾಕಿಸ್ತಾನ ಅಂತ ಕರೀತಾ ಇದ್ರು. ಇವತ್ತೇನು ಅಳಿದುಳಿದ ಪಾಕಿಸ್ತಾನ ಇದೆ, ಅವತ್ತು ಪಶ್ಚಿಮ ಪಾಕಿಸ್ತಾನ ಆಗಿತ್ತು. ಅದರ ಅರ್ಧ ಭಾಗ ಆ ಕಡೆ ಪೂರ್ವ ಭಾಗದಲ್ಲಿ ಪೂರ್ವ ಪಾಕಿಸ್ತಾನ ಆಗಿತ್ತು. ಇವತ್ತಿನ ಬಾಂಗ್ಲಾದೇಶ ಅವತ್ತು ಪೂರ್ವ ಪಾಕಿಸ್ತಾನ ಆಗಿತ್ತು. ಅಂದ್ರೆ ಈ ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತವನ್ನ ಶತಾಯಗತಾಯ ಉಳಿಸ್ಬೇಕು ಅಂತಂದ್ಬಿಟ್ಟು ಹೊರಟವರು ಮಾಡಿದ್ದೇನು? ಅಲ್ಲಿ ಪ್ರಜಾಪ್ರಭುತ್ವವೂ ಇಲ್ಲ, ನೆಮ್ಮದಿಯ ಬದುಕು ಇಲ್ಲ, ಆರ್ಥಿಕ ಪ್ರಗತಿಯೂ ಇಲ್ಲ, ಕೈಗಾರಿಕಾ ಅಭಿವೃದ್ಧಿಯೂ ಇಲ್ಲ. ಪಾಕಿಸ್ತಾನದ ಅಲ್ಲಿನ ನಾಗರಿಕರ, ತೆರಿಗೆದಾರರ ಹಣವೆಲ್ಲವೂ ಕೂಡ ಖರ್ಚಾಗ್ತಿರೋದು ಕೇವಲ ಅವರ ಸೇನೆಗೆ. ಅವರ ಸೇನೆಯ ಏಕೈಕ ಗುರಿ ಭಾರತದ ಅವಿಭಾಜ್ಯ ಅಂಗವಾಗಿರುವ ಜಮ್ಮು ಕಾಶ್ಮೀರವನ್ನ ಶತಾಯಗತಾಯ ವಶಪಡಿಸ್ಕೊಳ್ಬೇಕು. ಅದನ್ನ ಮಾಡಿದ್ರು, ಒಂದು ದುಸ್ಸಾಹಸವನ್ನ ಮಾಡಿದ್ರು. ಸ್ವಾತಂತ್ರ್ಯ ಬಂದ ಮರು ವರ್ಷದಲ್ಲೇ ಪಾಕಿಸ್ತಾನಿ ಬಂಡುಕೋರರು ನುಗ್ಗಿಬಿಟ್ಟು 1/3 ಭಾಗದಷ್ಟು ಕಾಶ್ಮೀರದ ಭೂಪ್ರದೇಶವನ್ನ ಆಕ್ರಮಿಸ್ಕೊಂಡಿರೋದು ಇವತ್ತಿಗೂ ಕೂಡ ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಕರಿತೇವೆ, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್. ಅಲ್ಲಿ ಜನ ಕೂಡ ಸಾಕಾಗಿ ಹೋಗ್ಬಿಟ್ಟಿದೆ.
ಆ ಪಾಕಿಸ್ತಾನದ ಅಭದ್ರತೆ, ಅನಿಶ್ಚಿತತೆ, ಅಭದ್ರತೆ, ಅಸ್ಥಿರತೆಯನ್ನು ಕಂಡುಬಿಟ್ಟು ಅವರು ರೋಸಿ ಹೋಗಿದ್ದಾರೆ. ಅದಕ್ಕೆ ವ್ಯತಿರಿಕ್ತವಾಗಿ ಭಾರತದ ಅವಿಭಾಜ್ಯವಾಗಿರೋ ಜಮ್ಮು ಕಾಶ್ಮೀರ, ಹೌದು 30 ವರ್ಷಗಳ ಕಾಲ ಈ ಇಸ್ಲಾಮಿಕ್ ಭಯೋತ್ಪಾದನೆಯಿಂದ ಜರ್ಜರಿತವಾಗಿತ್ತು ಕಾಶ್ಮೀರ. ಆದ್ರೆ ಯಾವಾಗ ನರೇಂದ್ರ ಮೋದಿ ನಾಯಕತ್ವದ NDA ಸರ್ಕಾರ 2019ರ ಆಗಸ್ಟ್ 5-6ರಂದು ಆರ್ಟಿಕಲ್ 370 ರದ್ದು ಮಾಡ್ತೋ, ವಿಶೇಷ ಸ್ಥಾನಮಾನವನ್ನು ರದ್ದು ಮಾಡಿ ಜಮ್ಮು ಕಾಶ್ಮೀರ ರಾಜ್ಯವನ್ನ ಒಡೆದು 2 ಕೇಂದ್ರಾಡಳಿತ ಪ್ರದೇಶಗಳನ್ನ ಸೃಷ್ಟಿ ಮಾಡ್ತೋ, ಆವತ್ತಿಂದ ಅಲ್ಲಿನ ವಾತಾವರಣವೇ ಬದಲಾಗ್ತಾ ಬಂತು. ಅದೇ ಮೊದಲ ಬಾರಿಗೆ ಭಾರತದ ಪ್ರಧಾನಮಂತ್ರಿಗಳು ಅಲ್ಲಿನ ಯುವಕರಿಗೆ ಕರೆ ಕೊಟ್ರು, ಯಾಕೆ ನೀವು ಸುಮ್ಮನೆ ಕೈಯಲ್ಲಿ ಕಲ್ಲು ಮತ್ತು ಗನ್ ಹಿಡ್ಕೊಂಡ್ಬಿಟ್ಟು ಭಾರತೀಯ ಸೇನಾಪಡೆಗಳ ಮೇಲೆ ನಿಮ್ಮ ನಿರರ್ಥಕವಾದ ಸಂಘರ್ಷವನ್ನ ಮಾಡ್ತಾ ಬಂದಿದ್ದೀರಿ, ನಿಮ್ ಬದುಕನ್ನ ಯಾಕೆ ಹಾಳು ಮಾಡ್ಕೊಳ್ತಾ ಇದ್ದೀರಿ? ಕೈಯಲ್ಲಿ ಕಲ್ಲು ಮತ್ತು ಗನ್ ಹಿಡಿಯೋದ್ರ ಬದಲು ಕುರಾನ್ ಮತ್ತು ಕಂಪ್ಯೂಟರ್ಗಳು ಹಿಡ್ಕೊಂಡ್ಬಿಟ್ಟು ನೀವು ಕೂಡ ಭಾರತದ ಇತರ ರಾಜ್ಯಗಳ ಯುವಕರ ಹಾಗೆ ಪ್ರವರ್ಧಮಾನಕ್ಕೆ ಬನ್ನಿ, ನಿಮ್ಮ ಸುಂದರವಾದ ಬದುಕನ್ನು ಕಟ್ಕೊಳ್ಳಿ, ನಿಮ್ಮಲ್ಲಿ ಪ್ರವಾಸೋದ್ಯಮಕ್ಕೆ ಮರುಜನ್ಮ ಕೊಡಿ ಅಂತೆಲ್ಲ ಕರೆ ಕೊಟ್ಟಿದ್ರು. ಅದೇ ಆಯ್ತು. ಆರ್ಟಿಕಲ್ 370 ರದ್ದತಿಯ ನಂತರ ಅಲ್ಲಿ ಶಾಂತಿ ಸ್ಥಾಪನೆಗೋಸ್ಕರ ಭಾರತೀಯ ಸೇನಾಪಡೆಗಳು ವಿಶೇಷ ಮುಂಜಾಗ್ರತೆಯನ್ನು ವಹಿಸಿಕೊಂಡ್ವು. ಅಲ್ಲಲ್ಲಿ ಭಯೋತ್ಪಾದಕರ ದಾಳಿ ನಡೆದಾಗ್ಲೆಲ್ಲ ಅದನ್ನ ಬಗ್ಬಡಿಯೋದ್ರಲ್ಲಿ ಯಶಸ್ವಿ ಆಗಿತ್ತು. ಕಡೆಗೂ ಕಳೆದ 3 ವರ್ಷಗಳಿಂದ ಸಹಜ ಸ್ಥಿತಿಗೆ ಬರ್ತಾ ಇತ್ತು ಅಲ್ಲಿನ ಜನಜೀವನ. ಅದರಲ್ಲೂ ವಿಶೇಷವಾಗಿ ಆರ್ಟಿಕಲ್ 370 ರದ್ದತಿಯ ನಂತರ ಮೊದಲ ಬಾರಿಗೆ ಮುಕ್ತ ಬಹಿರಂಗ ಚುನಾವಣೆಗಳು ನಡೆದು, ಮೊದಲು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆದು, ಜಿಲ್ಲಾ ಪಂಚಾಯತ್ ಚುನಾವಣೆ ನಡೆದು, ಅದಾದ ನಂತರ ಲೋಕಸಭಾ ಚುನಾವಣೆ ನಡೀತು ಮತ್ತು ಕಳೆದ ವರ್ಷ ಅಸೆಂಬ್ಲಿ ಚುನಾವಣೆ ಕೂಡ ನಡೆದು ಅಲ್ಲೂ ಸ್ಪಷ್ಟ ಬಹುಮತ ಪಡೆದಿರೋ ಒಂದು ಚುನಾಯಿತ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ನ್ಯಾಷನಲ್ ಕಾನ್ಫರೆನ್ಸ್ ನೇತೃತ್ವದ ಒಮರ್ ಅಬ್ದುಲ್ಲಾ ಮುಖ್ಯಮಂತ್ರಿ ಆಗಿದ್ದಾರೆ. ಇದೆಲ್ಲವೂ ಕೂಡ ಪಾಕಿಸ್ತಾನಕ್ಕೆ ಕಿರಿಕಿರಿ ಆಗ್ಲಿಕ್ಕೆ ಶುರುವಾಯಿತು. ಇದೇನಿದು, ಆರ್ಟಿಕಲ್ ರದ್ದಾದ್ಮೇಲೆ ಅಲ್ಲಿ ಕೋಲಾರ ಆಗ್ಬೇಕಾಗಿತ್ತು, ದೊಡ್ಡ ದಂಗೆ ಆಗುತ್ತೆ ಅಂತ ಅನ್ಕೊಂಡಿದ್ದು, ಹಂಗೇನೂ ಆಗ್ಲೇ ಇಲ್ಲ. ಕಾಶ್ಮೀರಿಗಳು ಅದಕ್ಕೆ ಹೊಂದ್ಕೊಂಡೇ ಬಿಟ್ರು, ಸಹಜ ಸ್ಥಿತಿಗೆ ಬಂದ್ಬಿಟ್ರು. ಅಲ್ಲಿನ ಆರ್ಥಿಕ ಸ್ಥಿತಿ ಒಂದು ಹೊಸ ಉತ್ಕರ್ಷವನ್ನ ಕಂಡುಬಿಡ್ತು. ಅಲ್ಲಿನ ತಲಾವಾರು ಆದಾಯ 1.25 ಲಕ್ಷ ಇದ್ದಿದ್ದು 1.25 ಲಕ್ಷ ಆಗೋಗ್ಬಿಡುತ್ತೆ 2 ವರ್ಷದಲ್ಲಿ. ಪ್ರತಿದಿನ ಶ್ರೀನಗರಕ್ಕೆ 15,000 ಮಂದಿ ಪ್ರವಾಸಿಗರು ಬಂದು ಇಳಿತಾ ಇದ್ರು. ಅಲ್ಲಿನ ಸಾಂಪ್ರದಾಯಿಕ ಕುಶಲಕರ್ಮಿಗಳು, ಕುಲಕಸಬುದಾರರು ಮತ್ತಿತರ ಅಲ್ಲಿನ ದುಡಿಯುವ ವರ್ಗ ಮತ್ತು ವ್ಯಾಪಾರಿ ವರ್ಗ ಎಲ್ಲವೂ ಕೂಡ ಹೊಸ ಬದುಕನ್ನು ಕಂಡಿದ್ರು. ಅವರ ಜನಜೀವನದಲ್ಲಿ ಅದ್ಭುತವಾದ ಬದಲಾವಣೆ ಬರ್ತಾ ಇತ್ತು. ಇದು ಪಾಕಿಸ್ತಾನಕ್ಕೆ ಕಿರಿಕಿರಿ ಆಗ್ಲಿಕ್ಕೆ ಶುರು ಆಯ್ತು. ಯಾಕಂತಂದ್ರೆ ಭಾರತದ ಒಂದು ಅವಿಭಾಜ್ಯ ರಾಜ್ಯವಾಗಿ ಜಮ್ಮು ಕಾಶ್ಮೀರ ಮತ್ತೆ ಹೊಸ ಚೈತನ್ಯ ಪಡ್ಕೊಂಡಿರೋದು ಪಾಕಿಸ್ತಾನಕ್ಕೆ ಸಹಿಸ್ಲಿಕ್ಕಾಗ್ಲಿಲ್ಲ. ಆದ್ರಿಂದಾನೇ ಆತ ಇದ್ದಕ್ಕಿದ್ದಂತೆ 50 ವರ್ಷಗಳ ನಂತರ ಮತ್ತೆ ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತ ಆ ಮನಸ್ಥಿತಿಯನ್ನು ಪ್ರದರ್ಶಿಸ್ಬಿಟ್ರು. ಅದಕ್ಕೆ ಪೂರಕವಾಗಿ ಈ ದುರಂತ ನಡೆದು ಹೋಗ್ಬಿಟ್ಟಿದೆ. ಆದ್ರಿಂದ ನರೇಂದ್ರ ಮೋದಿ ಅವರ ಸರ್ಕಾರ ಯಾವುದೇ ತರದ ಪ್ರತಿಕಾರದ ಕ್ರಮ ಕೈಗೊಳ್ಳಿ ಪಾಕಿಸ್ತಾನದ ಮೇಲೆ, ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಲಿಕ್ಕೆ ಸೇನಾ ಯುದ್ಧದಲ್ಲಿ ನಾವು ಖಂಡಿತವಾಗಿ ಗೆಲ್ತೇವೆ. ಯಾವತ್ತೂ ನಮ್ಮನ್ನು ಸೋಲಿಸ್ಲಿಕ್ಕಾಗಿಲ್ಲ. 1965ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲದ ಯುದ್ಧವಾಗ್ಲಿ, 1971ರಲ್ಲಿ ಇಂದಿರಾ ಗಾಂಧಿ ಅವರ ಕಾಲದ ಯುದ್ಧವಾಗ್ಲಿ, 2000ರಲ್ಲಿ ನಡೆದ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಸರ್ಕಾರವಿದ್ದಾಗ ನಡೆದ ಯುದ್ಧವಾಗ್ಲಿ, ಪ್ರತಿ ಸಾರಿ ಭಾರತದ ಸೇನೆ ಮೇಲುಗೈ ಪಡೆದಿದೆ ನಿಜ. ಆದ್ರೆ ಪಾಕಿಸ್ತಾನದ ಧಾರ್ಮಿಕ ದ್ವೇಷಾಧಾರಿತ ಮನಸ್ಥಿತಿ ಏನಿದೆ, ಈ ಸಿದ್ಧಾಂತ ಏನಿದೆ, ಪ್ರತ್ಯೇಕತಾವಾದಿ ಸಿದ್ಧಾಂತವನ್ನು ಸೋಲಿಸ್ಲಿಕ್ಕಾಗಿಲ್ಲ. ಅದನ್ನು ಸೋಲಿಸೋ ರೀತಿಯಲ್ಲಿ ಕ್ರಮಗಳನ್ನು ಕೈಗೊಂಡಾಗ ಮಾತ್ರ ಜಮ್ಮು ಕಾಶ್ಮೀರ, ಇವತ್ತು ಪಾಕ್ ಆಕ್ರಮಿತ ಕಾಶ್ಮೀರ ಕೂಡ ಭಾರತದ ವಶವಾಗುತ್ತೆ. ಭಾರತದ ಉತ್ತರ ಮತ್ತು ವಾಯು ಭಾಗದಲ್ಲಿ ನಿಜವಾದ ಶಾಂತಿ ಸ್ಥಾಪನೆ ಆಗುತ್ತೆ. ಎಲ್ಲ ಬಗೆಯ ಈ ಕಿಡಿಕೇಡಿತನಕ್ಕೆ ಶಾಶ್ವತವಾಗಿ ಕಡಿವಾಣ ಹಾಕ್ತಂತಾಗುತ್ತೆ. ಇದು ಭಾರತದ ಬಯಕೆ. ಭಾರತ ಎಲ್ಲಿವರೆಗೂ ಸರ್ವಧರ್ಮ ಸಮಭಾವ ಅನ್ನೋ ತತ್ವವನ್ನು ಆಧರಿಸ್ಬಿಟ್ಟು ಒಂದು ಸಂಯುಕ್ತ ರಾಷ್ಟ್ರ ಸಂಘದಂತಿದೆ ಭಾರತ. ಅನೇಕ ಧರ್ಮಗಳು, ಅನೇಕ ಜಾತಿಗಳು, ಅನೇಕ ಭಾಷೆಗಳು, ಅನೇಕ ಸಂಸ್ಕೃತಿಗಳ ಸುಂದರವಾದ ಸಂಗಮದಂತಿದೆ. ಇದಿರೋದು ಬೇಕಾಗಿಲ್ಲ ಪಾಕಿಸ್ತಾನಕ್ಕೆ. ಈ ರೀತಿಯ ಸಹಬಾಳ್ವೆ, ಸಾಮರಸ್ಯ ಇದು ಪಾಕಿಸ್ತಾನಕ್ಕೆ ಬೇಡವಾಗಿದೆ. ಪ್ರತ್ಯೇಕ ರಾಷ್ಟ್ರ ಅಂತ ಮಾಡೋಕ್ ಹೊರಟ್ಬಿಟ್ಟು ಸಾಕಷ್ಟು ಬಾರಿ ಮುಗ್ಗರಿಸಿದ್ದಾರೆ. ಇವತ್ತು ನರೇಂದ್ರ ಮೋದಿ ನೇತೃತ್ವದ ನಾಯಕತ್ವ ವಿರೋಧ ಪಕ್ಷಗಳ ಸಹಭಾಗಿತ್ವದೊಂದಿಗೆ ಯಾವುದೇ ಕಾರ್ಯಾಚರಣೆ ಮಾಡಲಿ, ಅದರ ಅಂತಿಮ ಉದ್ದೇಶ ಈ ದ್ವೇಷಪೂರಿತ ಮನಸ್ಥಿತಿಯನ್ನು ಸದೆಬಡಿಬೇಕು. ಜಿನ್ನಾರವರ ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತವನ್ನು ಶಾಶ್ವತವಾಗಿ ಅದನ್ನು ಸಮಾಧಿ ಮಾಡಬೇಕು. ಆ ಗುರಿಯಾಗಿಟ್ಕೊಳ್ಳಿ ಅಂತ ಆಶಿಸ್ತೇವೆ. ಅವ್ರಿಗೆ ಮತ್ತೊಮ್ಮೆ ಕುಮ್ಮಕ್ ಸಿಕ್ಕಿರೋದು ಬಾಂಗ್ಲಾದೇಶ ಪತನವಾದ ಮೇಲೆ. ಕಳೆದ ವರ್ಷ ಬಾಂಗ್ಲಾದೇಶದಲ್ಲಿ ನಾಗರಿಕ ದಂಗೆ ನಡೀತು. ಆ ಮಹಮ್ಮದ್ ಯೂನುಸ್ ಅನ್ನೋ ಒಬ್ಬ ಪ್ರಖ್ಯಾತ ನೊಬೆಲ್ ಪ್ರಶಸ್ತಿ ವಿಜೇತ ಅರ್ಥಶಾಸ್ತ್ರಜ್ಞ ದಂಗೆ ದುರ್ಲಾಭ ಪಡ್ಕೊಳ್ಳಕ್ಕೆ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಅವರು ಪಾಕಿಸ್ತಾನಿ ಏಜೆಂಟ್ ತರ ವರ್ತಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಚೀನಾ ಮತ್ತು
ಪಾಕಿಸ್ತಾನದ ಜೊತೆಗೆ ಸ್ನೇಹಸ್ತ ಚಾಚೋದ್ರ ಮೂಲಕ ಪೂರ್ವ ಭಾಗದಲ್ಲಿ 50 ವರ್ಷಗಳ ನಂತರ ಮತ್ತೆ ಒಂದು ಶತ್ರು ರಾಷ್ಟ್ರವನ್ನು ಸೃಷ್ಟಿ ಮಾಡೋ ಪ್ರಯತ್ನದ ದುಸ್ಸಾಹಸಕ್ಕಿಳಿದಿದ್ದಾರೆ. ಅದು ವಿಫಲವಾಗೋದು ಖಂಡಿತ. ಅದೇನೇ ಇರಲಿ, ಆ ಬಾಂಗ್ಲಾದೇಶ ಮತ್ತೆ ಪೂರ್ವ ಪಾಕಿಸ್ತಾನ ಆಗ್ಬಿಡೋ ಸಾಧ್ಯತೆ ಕೂಡ ಕಾಣ್ತಾ ಇದೆ, ಅಪಾಯ ಕಾಣ್ತಾ ಇದೆ. ಆದ್ರಿಂದಾಗಿ ಭಾರತದ 140 ಕೋಟಿ ಜನಸಂಖ್ಯೆ, ಭಾರತದ ಐಕ್ಯತೆ ಮತ್ತು ಸಮಗ್ರತೆ ಆ ಪಾಕಿಸ್ತಾನ್ ಸಿದ್ಧಾಂತಕ್ಕೆ ಸವಾಲಾಗೋದೇ ಹೊರತು ಹಿಂದೂ ರಾಷ್ಟ್ರ ಅಥವಾ ಹಿಂದುತ್ವದಿಂದ ಆಗಲ್ಲ. ನಮ್ಮ ಭಾರತೀಯ ರಾಷ್ಟ್ರೀಯತೆಯನ್ನ ಕಾಪಾಡಿಕೊಳ್ಳೋದ್ರ ಮೂಲಕವೇ ನಾವು ಪಾಕಿಸ್ತಾನವನ್ನ ಬಗ್ಗು ಬಡಿಬಹುದು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.